ನೀವು ನಿಮ್ಮ ನಿರ್ಮಾಣದ ಕೆಲಸಗಳಿಗೆ ಬಳಸುವಂತ ಸಿಮೆಂಟ್ಗೆ ಕೂಡ ಒಂದು ಎಕ್ಸ್ಪೈರ್ ಡೇಟ್ ಇರುತ್ತದೆ ಅಥವಾ ಅವಧಿ ಇರುತ್ತದೆ. ಅದರ ಒಳಗೆ ಅದರ ಬಳಕೆಯನ್ನ ಮಾಡಿದ್ರೆ ಮಾತ್ರ ಅದು ನಿಮಗೆ ಬಿರುಕುಗಳು ಮತ್ತು ಸೋರಿಕೆ ಆಗದಂತ ಗೋಡೆಗಳನ್ನ ಕಾಂಕ್ರೀಟ್ಗಳನ್ನ ಕೊಡೋದಕ್ಕೆ ಸಮರ್ಥವಾಗಿರುತ್ತದೆ. ನೀವು ಈ ಚೀಲವನ್ನು ಗಮನಿಸಿದ ಪೋರ್ಟ್ಲ್ಯಾಂಡ್ ಪೊಝೋಲನ್ ಸಿಮೆಂಟ್ ಅಥವಾ ಪಿಪಿಸಿ ಸಿಮೆಂಟ್, ನೀವು ಸರಿಯಾಗಿ ಚೀಲವನ್ನ ಗಮನಿಸಿದ್ರೆ ಎಲ್ಲ ಚೀಲಗಳಿರುತ್ತದೆ ಬೆಸ್ಟ್ ಬಿಫೋರ್ 12 ವೀಕ್ಸ್ ಫ್ರಮ್ ದ ಡೇಟ್ ಆಫ್ ಪ್ಯಾಕಿಂಗ್. ಆ ದಿನಾಂಕವನ್ನ ಅಥವಾ ವಾರವನ್ನ ಹುಡುಕಬೇಕು. ಇಲ್ಲಿ ವೀಕ್, ಮಂತ್, ಇಯರ್ ಅಂತ ಹೇಳೋದು ಬರೆದಿದ್ದಾರೆ. ಅದರಲ್ಲಿ ಏನು ಬರೆದಿಲ್ಲ ಅವರು, ಬೇರೆ ಭಾಗದಲ್ಲಿ ಅದನ್ನ ಸಾಮಾನ್ಯವಾಗಿ ಬರೆದಿರ್ತಾರೆ. ಇಲ್ಲಿ 33-25 ಅಂತ ಹೇಳೋದಿದೆ. 25 ಅಂತ ಹೇಳುವಂತದ್ದು 2025, ಈ ವರ್ಷ ಇದು ತಯಾರಾಗಿರುವಂತದ್ದು. 33 ಅಂತ ಹೇಳುವಂತದ್ದು ತುಂಬಾ ಮುಖ್ಯವಾದದ್ದು, ಅಥವಾ 33ನೇ ವಾರ ಈ ಒಂದು ಚೀಲ ತಯಾರಿಕಾ ಘಟಕದಿಂದ ಹೊರಗೆ ಬಂದಿರುವಂತದ್ದು. 33ನೇ ವಾರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳ 2ನೇ ವಾರ ಆಗಿರುತ್ತದೆ. ಇದು ತಯಾರಾಗಿರುವಂತದ್ದು ಆಗಸ್ಟ್ ತಿಂಗಳ 2ನೇ ವಾರ. ಈಗ ನಮಗೆ ಅದರ ಅವಧಿ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ 12 ವಾರಗಳ ಅವಧಿ ಕೊಟ್ಟಿರೋದ್ರಿಂದ 33ಕ್ಕೆ 12 ಅನ್ನು ಸೇರಿಸಿದಾಗ 45ನೇ ವಾರ ಬರುತ್ತದೆ. 45ನೇ ವಾರ ಸಾಮಾನ್ಯವಾಗಿ ನವೆಂಬರ್ ತಿಂಗಳ 2ನೇ ವಾರ. ಅದರ ಮೊದಲು ಇದರ ಬಳಕೆಯನ್ನ ಮಾಡಬೇಕು. ಈ ಒಂದು ವಿಚಾರ ಗೊತ್ತಿಲ್ಲದೆ ಎಷ್ಟೋ ಜನ 6 ತಿಂಗಳು 1 ವರ್ಷಗಳ ಕಾಲ ಸಿಮೆಂಟ್ ಅನ್ನು ಉಳಿಸಿಕೊಂಡು ಕೆಲಸಗಾರರಿಗೆ ಕೊಟ್ಟು ಆಮೇಲೆ ತೊಂದರೆಗಳಾದಾಗ ಕೆಲಸಗಾರರನ್ನು ದೂಷಿಸುವಂತದನ್ನ ಮಾಡ್ತಾರೆ. ಇಲ್ಲಿ ನೀವು ಯಾವ್ದಾದ್ರು ಸಿಮೆಂಟ್ ಅನ್ನ, ಹಳೆಯ ಸಿಮೆಂಟ್ ಅನ್ನು ಬಳಸಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಪರೀಕ್ಷೆಗಳನ್ನ ಮಾಡಬೇಕು ಅಂತ ಹೇಳುವಂತದ್ದು ಕೂಡ ನಮೂದಾಗಿರುತ್ತದೆ. ಈ ಪರೀಕ್ಷೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿ.